ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ನಡೆಸುತ್ತಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಯಾವ ಕಾರಣಕ್ಕಾಗಿ ಆಗಿದೆ, ಆದರೆ ಹಿಂದೆ ಇರುವಂತಹ ಕಾರಣಗಳೇನು, ಈ ಎಲ್ಲ ವಿಚಾರಗಳನ್ನು ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ RTI ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರೇ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ ಸರ್, ಏನು ಕೇಸ್ ಸರ್ ಅದು? ಸರ್, ಇಲ್ಲಿ ನಾನು ಏನು ಮೊದಲಿಂದ ಹೋರಾಟ ಮಾಡ್ತೀನಿ. ನಾನು ಹೋರಾಟ ಮಾಡೋದ ಕೂಡಲೇ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡೋದು, ಸೊ ನನಗೆ ಎದುರಿಸುವಂಥದ್ದು ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಸೊ ಅದೇ ರೀತಿ ಈಗಲೂ ಕೂಡ ಒಬ್ಬ ಲಾವಣ್ಯ ಅನ್ನೋರು, ಶ್ರೀಮತಿ ಲಾವಣ್ಯ ಅಂತ ಹೇಳಿದ್ರೆ ಅವರ ಗಂಡ ನಿಧನರಾಗಿದ್ದಾರೆ. ಅವರ ಒಂದು ಕೊಲೆಗೆ ಸಂಬಂಧಪಟ್ಟಾಗೆ, ಅಂದರೆ ಅವ್ರ ಸಾವಿಗೆ ಸಂಬಂಧಪಟ್ಟಂತೆ ಸೊ ನಾನು ವಿಪುರಂ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಸಿದ್ದೀನಿ. ಏನು ಮೃತ ಜಯಂತ್ ಅಂತಿದ್ದಾರೆ ಅವ್ರ ತಂದೆಯಿಂದ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಅವರೇ ಬಂದು ನ್ಯಾಯ ಕೇಳಿ ನಮಗೆ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೇಳಿ ಕೇಳಿದ್ರಿಂದ ಅವ್ರು ಕೊಟ್ಟಂಥ ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡಿ ಹಂತ ಹಂತವಾಗಿ ವಿಚಾರಣೆಯನ್ನು ಮಾಡಿಸಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಅವ್ರ ಮಗನ ಸಾವಿಗೆ ಆಕಾಶ್ ಅನ್ನೋ ವ್ಯಕ್ತಿ ಕಾರಣ ಅಂಥೇಳಿ ನಾವು ದೂರ ಅರ್ಜಿ ಕೊಟ್ವಿ. ಅದಾದ ನಂತರ ಆಕಾಶ್ ಜೊತೆ ಏನು ಅವ್ರ ಸೊಸೆ ಇದ್ದಾರೆ ಲಾವಣ್ಯ ಅಂತೇಳಿ ಅವರು ಕೂಡ ಕಾರಣ ಅನ್ನೋ ಗೊತ್ತಾದ್ರಿಂದ ಅವ್ರ ಮೇಲೆ ದೂರು ಕೊಟ್ವಿ. ಈ ಹಿನ್ನೆಲೆಯಲ್ಲಿ 2021ರಲ್ಲಿ ಅವ್ರು ನಮ್ಮ ವಿರುದ್ಧ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲೆ ಮಾಡಿದರು. ಅದು ಕಳೆದ 3.5 ವರ್ಷಗಳಿಂದ ತನಿಖೆ ಮಾಡಿದ ಪೊಲೀಸ್ನವರು ಹಾಗೆ ಇಟ್ಕೊಂಡಿದ್ರು. ಸೊ ಈಗ ಈ ಬಹುಶಃ ಕಾಂಗ್ರೆಸ್ ಮುಖಂಡರುಗಳು ಅವ್ರ ಜೊತೆ ಸಂಪರ್ಕ ಮಾಡಿ ಅವರಿಂದ ಮತ್ತೆ ಒಂದು ದೂರ ಕೊಡಿಸ್ಕೊಂಡು ಬರೆದೆ. ಸೊ ನನ್ನ ಮೇಲೆ ಆರೋಪ ಅಂದರೆ 18/7/2024ರಂದು ನಾನು ಮೈಸೂರಿಂದ ನಂಜನಗೂಡಿಗೆ ಹೋಗಿ ಅವ್ರು ನಂಜನಗೂಡಲ್ಲಿ ಅವ್ರ ತಾಯಿ ಜೊತೆ ಹೋಗ್ಬೇಕಾದ್ರೆ ನಾನು ಅವ್ರ ಬಟ್ಟೆನ ಎಳೆದು ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ರೆ ಸುಳ್ಳು ಕಂಪ್ಲೇಂಟ್ ಕೊಡಿದ್ರು. ಮಹಿಳೆಯ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ರಿ ಅಂತೇಳಿ A4 ಅಂತ. ಹೌದು ಸರ್, ಅದನ್ನೇ ಹೇಳ್ತಿದ್ದೀನಿ. ಸೊ ನಾನು ಮೈಸೂರಿಗೆ ಹೋಗಿದ್ನ ಅಥವಾ ಅಲ್ಲಿದ್ದ ಅಂತೇಳಿ ಅವರು ಈಗಾಗಲೇ ಪೊಲೀಸ್ನವರು ವೈಜ್ಞಾನಿಕ ನೋಡಿ ಇಲ್ಲೇನು ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ ಅಂತಂದರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಡೆಸ್ತಾಯಿಲ್ಲ ಕಾನೂನು ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಪ್ರಕರಣ ದಾಖಲಾಗಿದ್ದ ಕೂಡಲೇ ವೈಜ್ಞಾನಿಕ ಸಾಕ್ಷ್ಯವನ್ನು ಕೂಡಲೇ ಸಂಗ್ರಹ ಮಾಡಿ ಸತ್ಯಾಂಶನ ಪರಿಶೀಲನೆ ಮಾಡಿ ಸುಳ್ಳು ದೂರ ಅರ್ಜಿ ಕೊಟ್ಟರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅವ್ರಿಗೆ ಕಾನೂನು ಕ್ರಮ ತಗೊಳ್ಬೇಕು. ಈ ಕೆಲಸ ನಡೀತಾ ಇಲ್ಲ. ಈ ಕಾರಣ ಏನಾಗಿದೆ, ಯಾವುದೇ ವ್ಯಕ್ತಿ ಏನಾದ್ರು ಯಾವುದೇ ವ್ಯಕ್ತಿ ವಿರುದ್ಧ ದ್ವೇಷ ಸಾಧಿಸಬೇಕು ಅಂದರೆ ಪೊಲೀಸ್ ಸ್ಟೇಷನ್ಗೆ ಒಂದು ಸುಳ್ಳು ಕಂಪ್ಲೇಂಟ್ ಒಂದೇ ಒಂದು ಬೆಳೆಯಾಳಲ್ಲಿ ಬರೆದು ಕಂಪ್ಲೇಂಟ್ ಕೊಟ್ಟರೆ ಸಾಕು. ಈಗ ಪೊಲೀಸರು ಸರ್ಕಾರ ದುಡ್ಡಲ್ಲಿ ಇದರ ಸುಳ್ಳೆಲ್ಲ ಪ್ರಕರಣ ದಾಖಲು ಮಾಡಿಕೊಂಡು ಸೊ ನಮ್ಮಂತರಿಗೆ ಕಿರುಕುಳ ಕೊಡುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಸೊ ನನ್ನ ಮೇಲೆ ಇದುವರೆಗೂ ಏನು ಪ್ರಕರಣ ದಾಖಲಾಗಿದೆ 9 ಪ್ರಕರಣದಲ್ಲಿ ಸುಳ್ಳು ಅಂತ ಆಗಲೇ ಸಾಬೀತಾಗಿ ಬಿ ರಿಪೋರ್ಟ್ ಹಾಕಿದ್ದಾರೆ. ಅದರ ದೂರದಾರ ಮೇಲೆ ಇದುವರೆಗೂ ಕೂಡ ಕ್ರಮಗಳು ತಗೊಂಡಿಲ್ಲ. ಈ ಕಾರಣದಿಂದ ಇಂಥ ಸುಳ್ಳು ದೂರು ಕೊಡೋರಿಗೆ ಒಂದು ಪ್ರಚೋದನೆ ಪೊಲೀಸರೇ ಕೊಡ್ತಾಯಿದ್ದಾರೆ. ಸೊ ಹೀಗಾಗಿ ಇದ್ರ ವಿರುದ್ಧನೂ ಕೂಡ ಈಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಏನು ಈ ಥರ ಸುಳ್ಳು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ವಿರುದ್ಧ ಪೊಲೀಸರು ಕರ್ತವ್ಯ ನಿರ್ವಹಣೆ ಮಾಡದೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳದೆ ಒಂದು ಸಮಾಜ ಸ್ವಾಸ್ಥ್ಯ ಕಾಪಾಡೋ ನಿಟ್ಟಿನಲ್ಲಿ ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅದನ್ನು ಕೂಡ ಗಮನಕ್ಕೆ ತಂದು DGP ಅವ್ರ ಮೇಲೆ ಒಂದು ಕಾನೂನು ಕ್ರಮ ತಗೊಳ್ಳೋದಕ್ಕೆ ಒಂದು ಮನವಿ ಮಾಡ್ಕೊಳ್ಳೋ ಅಗತ್ಯ ಕಂಡು ಬಂದಿದೆ ಅಂತ ಅನಿಸ್ತಾ ಇದೆ. ಸರ್, ಆ್ಯಕ್ಚುಲಾಗಿ ಅವತ್ತು ಎಲ್ಲಿದ್ರಿ ಸರ್, ಏನಾಯಿತು ಅವತ್ತು ಘಟನೆ? ಸರ್, ಮೈಸೂರಿನ ನ್ಯಾಯಾಲಯದಲ್ಲಿ ನಾನು ಅವತ್ತು ಇದ್ದೀನಿ. ನಾನು ಮೈಸೂರಲ್ಲೇ ಇದ್ದೀನಿ. ನಾನು ನಂಜನಗೂಡಿಗೆ ಹೋಗಿ ಹಲವಾರು ತಿಂಗಳುಗಳಾಗಿದೆ. ಮತ್ತು ಅದು ಅಲ್ಲದೆ ನಾನೇನು ಜಯಕುಮಾರ್ ಜೊತೆ ಹೋಗಿದೆ ಅಂತ ಹೇಳಿದ್ದೀನಿ. ಅವ್ರ ಜೊತೆನೇ ನಾನು ಸಂಪರ್ಕ ಮಾಡಿ ಹಲವಾರು ತಿಂಗಳಾಗಿದೆ. ಸೊ ಇಲ್ಲಿ ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ. ಈಗಾಗಲೇ ಕೂಡಲೇ ಮೊಕದ್ದಮೆ ದಾಖಲೆ ಮಾಡ್ಕೊಳ್ಳೆ ನನ್ನ ಸಂಚಾರಿ ಧೋರಣೆ ದಾಖಲೆಗಳನ್ನ ತಗೊಂಡು ಮತ್ತು ಅಲ್ಲೇನು ಉಲ್ಲಳ್ಳಿ ಸರ್ಕಲ್ ಅಂತ ಹೇಳಿದ್ರೆ ಆ ಸರ್ಕಲಲ್ಲಿ ಇರ್ತಕ್ಕಂಥ CC ಕ್ಯಾಮರಾ ವಿಡಿಯೋಗಳನ್ನ ತೊಗೊಂಡು ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ಈಗಾಗಲೇ ಕೇಸ್ ದಾಖಲೆ ಮಾಡಬೇಕಾಗ್ತದೆ. ಆದರೆ ಪೊಲೀಸರು 3 ವರ್ಷದಿಂದ ಸುಮ್ಮನೆ ಇಟ್ಕೊಂಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಎಷ್ಟು ಬೇಗ ಕ್ರಮ ತಗೊಳ್ತಾರ. ಹಾಗಾಗಿ ಪೊಲೀಸರಿಂದನೇ ಇಂಥ ಕೃತ್ಯಗಳಿಗೆ ಒಂದು ಪ್ರಚೋದನೆ ಸಿಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಅಂದರೆ CM ವಿರುದ್ಧ ಹೋರಾಟ ಮಾಡ್ತಿರೋ ಕಾರಣಕ್ಕೋಸ್ಕರ ನಿಮ್ಮ ವಿರುದ್ಧ ಈ ರೀತಿ ಕ್ರಿಮಿನಲ್ ಕೇಸ್ಗಳನ್ನ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಂತಾನೆ ಸರ್? ಖಂಡಿತವಲ್ಲ ಸರ್. ಮತ್ತು ಆ ಕ್ರಿಮಿನಲ್ ಕೇಸು ಹೋದ ತಿಂಗಳು ದಾಖಲಾಗಿದೆ. ಈಗ ನಿನ್ನೆ ಚಾಮರಾಜನಗರ ಕರುಣಾಕರನ ಅವಿವೇಕಿ ತಾನು ದೊಡ್ಡ ಫ್ರಾಡ್ ಅಂತ ಅಲ್ಲಿ ಎಲ್ಲರಿಗೂ ಗೊತ್ತಿದೆ. 100 ಜನಕ್ಕೆ ಈ ಥರ ಸಾಲ ಕೊಟ್ಟಿದೆ ಅಂತೇಳಿ ಅವ್ರ ಖಾಲಿ ಚೆಕ್ಗಳು ಆಂಡಿಮನ್ ಪ್ರಮಾಣೆಲ್ಲ ಬಳಸ್ಕೊಂಡು ಅವರೆಲ್ಲ ಕೋರ್ಟಲ್ಲಿ ಕೇಸ್ ಹಾಕೊಂಡು ತೊಂದರೆ ಕೊಟ್ಟಿರೋ ವ್ಯಕ್ತಿ ಆ ವಿರುದ್ಧ ನಾನು ದೂರ ದಾಖಲೆ ಮಾಡಿದ್ದೀನಿ. ಅದು ಚಾರ್ಜ್ ಶೀಟ್ ಆಗಿದೆ. ಆ ವ್ಯಕ್ತಿ ನನ್ನ ವಿರುದ್ಧ ನಾನು ಮೋಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ನಿಜವಾದ ಪ್ರಾಮಾಣಿಕ ಆಗಿದ್ದರೆ ಅಥವಾ ಅವ್ನಿಗೇನು ಪ್ರಚೋದನೆ ಕೊಡೋ ಆ ವ್ಯಕ್ತಿಗಳು ಅವ್ರಿಗೆ ಸಂಬಂಧಪಟ್ಟ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಕೊಟ್ಬಿಡಲಿ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಯಾರು ಮೋಸಗಾರ ಅಂತ ಜನಕ್ಕೆ ಗೊತ್ತಾಗುತ್ತೆ. ಅಂದರೆ ಸರ್, ಆ ವ್ಯಕ್ತಿ ಹೇಳ್ತಾರೆ ಸರ್ 3 ಲಕ್ಷ ರೂಪಾಯಿಗೆ ಸ್ನೇಹಮಯಿ ಕೃಷ್ಣ ಅವರು ಡಿಮ್ಯಾಂಡ್ ಮಾಡಿದ್ರು, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಬ್ಲ್ಯಾಕ್ ಮೇಲರ್ ಅಂತ. ಸರ್, ಬ್ಲ್ಯಾಕ್ ಮೇಲ್ ಮಾಡಿರಿ ಅಂತ ಹೇಳಿಲ್ಲ. ಅಲ್ಲಿ ನಾನು ಸಾಲ ಇಸ್ಕೊಂಡು ಮೋಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಸಾಲ ಇಸ್ಕೊಂಡು ದಾಖಲೆ ಕೊಟ್ಟು ಬಿಡುಗಡೆ ಮಾಡಲಿ. ಮತ್ತು ಅವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತೀನಿ. ಕೋರ್ಟ್ಗೆ ನಾನು ಕೇಳಿ ಅರ್ಜಿ ಹಾಕಿದ್ದೀನಿ. ಕೋರ್ಟಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋಕೆ ಅವ್ರಿಗೆ ಕಷ್ಟ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸ್ನೇಹಮಯಿ ಕೃಷ್ಣ ಮೋಸನ ಕರುಣಾಕರ ಮೋಸನ ಗೊತ್ತಾದ ಕಾರಣಕ್ಕೆ ಅವ್ರು ಮುಚ್ಚಿರ್ತಾರೆ. ಇಲ್ಲಿ ಬರೀ ಬಾಯಿ ಮಾತಲ್ಲಿ ಎಲ್ಲರೂ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಹೊರತು ಸೊ ದಾಖಲಾತಿಗಳ ಸಮೇತ ಯಾರು ಕೂಡ ನನ್ನ ವಿರುದ್ಧ ಆರೋಪ ಮಾಡ್ತಿಲ್ಲ, ಸಾಬೀತುಪಡಿಸೋಕೆ ಪ್ರಯತ್ನ ಪಡ್ತಿಲ್ಲ. ಅಂದರೆ ಸರ್, ನೀವು ಬ್ಯಾಂಕ್ ಮೂಲಕ ಅಥವಾ ಚೆಕ್ ಮೂಲಕ ಹಣ ತಗೊಳ್ತಿರಲಿಲ್ಲ, ನಗದು ಮೂಲಕ ತಗೊಳ್ತಿದ್ರಿ ಅಂತ ಅವ್ರ ಆರೋಪ ಸರ್. ಸರ್, ಅವರ ಬ್ಯಾಂಕ್ ಖಾತೆ ಮೂಲಕನೇ ನನ್ನ ಬ್ಯಾಂಕಿಗೆ ದುಡ್ಡು ಬಂದಿದೆ. ನಾನು ಅದನ್ನು ನಿನ್ನೆ ದಿವಸ ನ್ಯಾಯಾಲಯಕ್ಕೆ ಕೊಟ್ಟು ಮಾರ್ಕ್ ಮಾಡಿಸಿದ್ದೀನಿ.
ಆಯಿತಾ. ಸೊ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ನಂತರ ಸಾಕ್ಷ್ಯಗಳಿದೆ. ಅವಾಗಲೇ ಅದು ಕನಿಷ್ಠ ಬೇಡ ಸರ್, ಅದೇ ಆನ್ಲೈನ್ ಪ್ರೋಣ ಬರ್ಕೊಡಿ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಇಬ್ಬರು ಸಾಕ್ಷಿದಾರ ಸುಳ್ಳು ಸಾಕ್ಷಿದಾರ ಮಾಡ್ಕೊಂಡಿದ್ರೆ ಆ ಸುಳ್ಳು ಸಾಕ್ಷಿದಾರನ ಕರ್ಕೊಂಬಂದು ಹೇಳಿಸ್ಬಿಡ್ಲಿ, ನನಗೆ ಎಲ್ಲಿ ದುಡ್ಡು ಕೊಟ್ಟರು, ನನ್ನ ಹೆಂಡತಿ ಎಲ್ಲಿದ್ದರು, ನನ್ನ ಹೆಂಡ್ತಿನ ಅವ್ರು ನೋಡಿದಾರೆ ಅಂತೇಳಿ ಹೇಳಲಿ. ಇಲ್ಲಿ ಯಾವುದೇ ಪೂರಕವಾದ ಸಾಕ್ಷ್ಯಗಳಿಲ್ಲದೆ ಸುಮ್ಮನೆ ಸುಳ್ಳು ಆರೋಪ ಮಾಡಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ನನ್ನ ಹೋರಾಟದ ಶಕ್ತಿಯನ್ನು ಕುಗ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ನಾನು ಯಾವುದೇ ರೀತಿ ಕುಗ್ಗಲ್ಲ. ಅವ್ರು ನನ್ನ ಕುಗ್ಸೋ ಪ್ರಯತ್ನ ಪಡೋಷ್ಟು ನಾನು ಇಕ್ತಾ ಹೋಗ್ತೀನಿ. ಈ ಹಿನ್ನೆಲೆಯಲ್ಲೇ ಈಗಾಗಲೇ ನಾನು ಇಡಿಗೂ ಕೂಡ ಅರ್ಜಿ ಕೊಟ್ಟಿದ್ದೀನಿ. ಮುಂದಿನ ಕೂಡ ಇದೇ ರೀತಿ ಹೋರಾಟನ ಮುಂದುವರಿಸ್ತೀನಿ. ಅಂದರೆ ಸರ್, ಒಂದೆಡೆ ಮಹಿಳೆಗೆ ಕಿರುಕುಳ ಕೊಡ್ತಿದ್ದೀರಿ ಅನ್ನೋದು ಪ್ರಕರಣ ಆದರೆ, ಮತ್ತೊಂದೆಡೆ ನೀವು ಮೋಸ ಮಾಡ್ತಿದ್ದೀರಿ ಅಂತೇಳಿ ವ್ಯಕ್ತಿಯೊಬ್ಬರು ಹಣದ ಮೋಸ ಮಾಡ್ತೀರಿ ಅಂತ ಪ್ರಕರಣ, ಹೀಗೆ ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸ್ತಿದ್ದಾರೆ ಅಂತ ನಿಮ್ಮ ಆರೋಪನೆ ಸರ್? ಸರ್, ನನಗೆ ಮಾಹಿತಿ ಬಂದಿರೋ ಪ್ರಕಾರ ನಾನು ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತಿಲ್ಲ. ಏನು 50-50 ಅನುಪಾತದಲ್ಲಿ ನಿವೇಶನ ಅಕ್ರಮ ಪಡೆದ ಎಲ್ಲರ ವಿರುದ್ಧ ಹೋರಾಟ ಮಾಡ್ತೀನಿ, ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಅಕ್ರಮವಾಗಿ 50-50 ಅನುಪಾತದಲ್ಲಿ ನಿವೇಶನ ಪಡೆದಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ನನ್ನ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಅದಕ್ಕೆ ಯಾವುದಕ್ಕೂ ಕೂಡ ನಾನು ಇದರಲ್ಲ. ನಾನು ಅವ್ರು ಯಾವುದೇ ರೀತಿ ಪ್ರಯತ್ನ ಪಟ್ಟರು ಕೂಡ ನನ್ನ ಹೋರಾಟ ನಾನು ಮುಂದುವರಿಸ್ತೀನಿ. ಯಾಕೆಂದರೆ ಈ 2010 ಇಸ್ವಿಲೂ ಕೂಡ ಪೊಲೀಸರು ಇದೇ ರೀತಿ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿ ನನ್ನನ್ನು ಜೈಲಿಗೆ ಕಳಿಸಿ, ಜೈಲಲ್ಲಿ ಇರ್ಬೇಕಾದ್ರೆ ನನ್ನ ಒಂದು ಮುಚ್ಚಳಿಕೆ ಬರ್ಕೊಂಡು ಕಳಿಸಿದ್ರು. ನಾನು ಆಗಲೂ ಕೂಡ ಅವ್ರಿಗೆ ಹೇಳಿದೆ, ನಾನು ಜೈಲಲ್ಲಿ ಕೂಡ ಹೋರಾಟ ಮಾಡ್ತೀನಿ ಅಂತೇಳಿ ಅಲ್ಲೇ ಇದ್ದು ಹೋರಾಟ ಮಾಡಿದೆ. ಈಗಲೂ ಅದೇ ಅಷ್ಟೇ, ಅವ್ರು ಯಾವ ಜೈಲಿಗೆ ಹಾಕಿದ್ರು ಕೂಡ ಅಲ್ಲಿಂದ ನನ್ನ ಹೋರಾಟ ಮುಂದುವರಿಯುತ್ತೆ. ಇವರೇನು ತಪ್ಪಿದ್ದರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದು, ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಆ ನಿವೇಶನಗಳು ಮೈಸೂರು ನಗರ ಬರೋದಕ್ಕೆ ಏನು ಮಾಡಬೇಕು ಅದು ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು RTI ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಮಹಿಳೆಯ ವಿರುದ್ಧ ನನ್ನನ್ನು ದೂರು ನೀಡಲಿಕ್ಕೆ ಪ್ರೇರೇಪಣೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರನ್ನು ದಾಖಲಿಸಲಿಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಹೀಗೆ ಹಲವು ಪ್ರಕರಣಗಳನ್ನು, ಹಿಂದೆ ಇದ್ದಂತಹ ಪ್ರಕರಣಗಳೆಲ್ಲನೂ ತೆಗೆದುಕೊಂಡು ಬಂದು ನನ್ನ ಮೇಲೆ ಆಪಾದನೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ನಾನು ಜೈಲಿಗೆ ಹೋದರೂ ಕೂಡ ನಾನು ನನ್ನ ಹೋರಾಟವನ್ನು ಮಾಡ್ತೀನಿ. ಈ ಹಿಂದೆ ಕೂಡ ಇದೇ ರೀತಿ ಮಾಡಿದ್ರು. ನಾನು ನನ್ನ ಹೋರಾಟವನ್ನು ಮುಂದುವರಿಸಿದ್ದೆ, ಹಾಗೂ ಮುಂದುವರಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.